ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಬಿಟ್ಟು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಬಂದಿರೋದು ಜಪಾನಿನ ಕಲ್ಚರಲ್ ಕ್ಯಾಪಿಟಲ್ ಆಗಿರುವಂತಹ ಕ್ಯೋತೋಗೆ. ಕ್ಯೋತೋಲ್ಲಿ ಬಂದಾಗ ಯಾವತ್ತೂ ನೀವು ಮಿಸ್ ಮಾಡದೇ ಇರುವಂತಹ ಜಾಗ ಅಂದರೆ ಕ್ಯೋತೋಲ್ಲಿರುವಂತಹ ನರಿಯ ದೇವಸ್ಥಾನ. ಅದನ್ನು ಫುಶಿಮಿ ಇನಾರಿ ತೈಷಾ ಅಂತ ಕರೀತಾರೆ. ಸೊ ಇದನ್ನು ನೀವು ತುಂಬ ಮ್ಯಾಗ್ಝಿನ್ಗಳಲ್ಲೂ ನೋಡಿರ್ತೀರಾ. ಫುಲ್ ಅದು ಆರೆಂಜ್ ಗೇಟು, ಅಂದರೆ ಯಾವುದೇ ಜಪಾನ್ನ ಪೋಸ್ಟರ್ ತೆಗೆದು ನೋಡಿದ್ರು ಒಂದು ಆರೆಂಜ್ ಗೇಟ್ ಬಂದಿರುತ್ತಲ್ಲ, ಆ ಆರೆಂಜ್ ಗೇಟಿನ ಜಾಗಕ್ಕೆ ನಾನು ಇವತ್ತು ಬಂದಿದ್ದೀನಿ. ಸೊ ಬನ್ನಿ ಈ ಟೆಂಪಲ್ನ ನೋಡೋಣ, ಇದರ ಹಿಸ್ಟ್ರಿನ ಎಲ್ಲ ತಿಳ್ಕೊಳ್ಳೋಣ, ಯಾವ ಥರ ಇದೆ ಅಂತ. ಒಂದು ಚಿಕ್ಕ ಹೈಕ್ ಕೂಡ ಇದೆ, ಅದು ಕೂಡ ಮಾಡ್ಕೊಂಡ್ಬಿಟ್ಟು ಎಲ್ಲದನ್ನೂ ನೋಡ್ಕೊಂಡು ಬರೋಣ, ನಡೀರಿ. ನೋಡಿ ಜನ ಅಂದರೆ ಜನ ಹೆಂಗೆ ತುಂಬ್ಕೊಂಡ್ಬಿಟ್ಟವ್ರು ಅಂದರೆ ಎಲ್ಲ ಕಡೆಯಿಂದ ಬರೀ ಟೂರಿಸ್ಟ್ಗಳೇ ಕಾಣ್ತಾರೆ. ರಾತ್ರಿ ಏನಾದರೂ ಬಂದರೆ ನೀವು ಈ ಟೆಂಪಲಲ್ಲಿ ಖಾಲಿ ಇರುತ್ತೆ, ಬಟ್ ಬೆಳಗ್ಗೆ ಟೈಮಲ್ಲಿ ಬಂದರೆ ನೋಡಿ ಈ ಥರ ಇರುತ್ತೆ. ಸೊ ಅಲ್ಲಿ ನಿಮಗೆ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಅದು ಬಂದುಬಿಟ್ಟು ನರಿ. ಜಪಾನ್ನಲ್ಲಿ ನರಿ ತುಂಬಾ ಅದೃಷ್ಟಕರ ಅಂತ ಇದು ಮಾಡ್ತಾರೆ. ಸೊ ಹಾಗಾಗಿ ನರಿಗೋಸ್ಕರ ಅಂತ ಇಲ್ಲಿ ದೇವಸ್ಥಾನ ಕಟ್ಟಿಸಿದ್ದಾರೆ. ಸೊ ದೇವಸ್ಥಾನ ಎಂಟರ್ ಮಾಡಿದ ತಕ್ಷಣ ಇಲ್ಲೊಂದು ಚಿಕ್ಕ ದೇವಸ್ಥಾನ ಥರ ಬರುತ್ತೆ. ಒಳಗೆ ಎಷ್ಟೊಂದು ದೇವಸ್ಥಾನಗಳ ಸಮೂಹ ಇದೆ ಇಲ್ಲಿ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರೋದೇನಿದೆಯಲ್ಲ, ಇದು ವಿಶ್ ಬೋರ್ಡ್ ಅಂತ ಕರೀತಾರೆ. ಸೊ ಜಪಾನ್ನಲ್ಲಿ ನಿಮಗೆ ಒಂದು ವೇಳೆ ಆಸೆ ಇತ್ತು, ಏನೋ ಒಂದು ಮನಸ್ಸಲ್ಲಿ ಒಂದು ಇಚ್ಛೆ ಇತ್ತು ಅಂತ ಹೇಳಿದ್ರೆ ಅದನ್ನು ದೇವರಿಗೆ ಯಾವ ಥರ ತಿಳಿಸ್ತೀರಪ್ಪ ಅಂತ ಹೇಳಿದ್ರೆ ಈ ಥರದ ಬೋರ್ಡ್ ಮೇಲೆ ಬರೆದ್ಬಿಟ್ಟು ನೀವು ದೇವ್ರ ಮುಂದೆ ಇದನ್ನು ನೇತು ಹಾಕ್ತೀರಾ. ಸೊ ನಿಮ್ಮ ಆಸೆ ಅಥವಾ ಇಚ್ಛೆನ ದೇವರಿಗೆ ವ್ಯಕ್ತಪಡಿಸ್ತೀರಾ. ಸೊ ಇಲ್ಲಿ ಯಾರ್ಯಾರು ಏನೇನೋ ಬರೆದವ್ರೆ. ಇದು ತುಂಬ ಜನ ಟೂರಿಸ್ಟ್ ಬರೋದ್ರಿಂದ ಎಷ್ಟೊಂದು ಜನ ಟೂರಿಸ್ಟ್ ಕೂಡ ಬರೆದಿರ್ತಾರೆ. ಬನ್ನಿ ತೋರಿಸ್ತೀನಿ ಏನಂತ. ಇಲ್ಲಿ ನೋಡಿ ಯಾರು ಬರೆದವ್ರು ಇಲ್ಲಿ, ಆಯಿತಾ. ಗುಡ್ ಲಕ್, ಗುಡ್ ಹೆಲ್ತ್, ಹ್ಯಾಪಿ ಲೈಫ್, ಲಾಟ್ಸ್ ಆಫ್ ಮನಿ ಅಂತೆ. ಸೊ ಬೇಜಾನ್ ಕಾಸು ಬೇಕಂತೆ ಬಾಸ್ಗೆ ಫ್ರೆಂಡ್ಶಿಪ್ ಜೊತೆ. ಇದು ಬಂದ್ಬಿಟ್ಟು ಡ್ರ್ಯಾಗನ್ನು, ಇದು ಬಂದ್ಬಿಟ್ಟು ಫುಶಿಮಿ ಇನಾರಿದು ಶ್ರೈನ್ದು ಬಿಲ್ಡಿಂಗ್ ಇದೆ. ಸೊ ಇದರಲ್ಲಿ ಇಲ್ಲಿ ಯಾರೋ ಜಾಪನೀಸಲ್ಲಿ ಬರೆದವ್ರೆ. ಸೊ ಈ ಥರ ಇದೆ. ಆಮೇಲೆ ಇಲ್ಲಿ ಯಾರೋ ರಷ್ಯಾದಿಂದ ಏನೋ ಬರೆದವ್ರು ನೋಡಿ ಈ ಥರ. ಸೊ ಇಷ್ಟು ತುಂಬ ಜನ ಬಂದುಬಿಟ್ಟು ಅವರ ಆಸೆಗಳನ್ನ, ಅವರ ಇಚ್ಛೆಗಳನ್ನ ತುಂಬಿಟ್ಟು ಇಲ್ಲಿ ಬರೆದಿಡ್ತಾರೆ. ಸೊ ಎಲ್ಲ ಕಡೆ ಅಲ್ಲೂ ಇದೆ ನೋಡಿ ಎಷ್ಟೊಂದು ಆಸೆಗಳ ಬೋರ್ಡು ಅಥವಾ ಇಚ್ಛೆಗಳು, ವಿಶ್ ಬೋರ್ಡ್ಸು. ಆಮೇಲೆ ಇಲ್ಲಿ ಬಂದುಬಿಟ್ಟು ಇಲ್ಲೂ ಕೂಡ ಒಂದಿಷ್ಟು ವಿಶ್ ಬೋರ್ಡ್ಗಳಿದ್ದಾವೆ. ಸೊ ಅಲ್ಲಿ ಆ ಚಿಕ್ಕ ದೇವಸ್ಥಾನ ಇದೆಯಲ್ಲ, ಆ ಚಿಕ್ಕ ದೇವಸ್ಥಾನ ಮುಗಿಸ್ಕೊಂಡು ಹಿಂಗೆ ಬಂದರೆ ಇದು ಬಂದುಬಿಟ್ಟು ಮೇನ್ ಶ್ರೈನು. ಸೊ ಇದು ನರಿಯ ದೇವಸ್ಥಾನ ಈ ಥರ ಇದೆ. ಇದು ಆ್ಯಕ್ಚುಲಿಯಾಗಿ ಜಪಾನಲ್ಲಿರುವಂಥ ಶಿಂಟೋ ಶ್ರೈನು. ಸೊ ಹಾಗಾಗಿ ಇದನ್ನು ಪೂರ್ತಿ ಕೇಸರಿ ಬಣ್ಣದಲ್ಲಿ ಮಾಡಿದ್ದಾರೆ ನೋಡಿ ಪೇಂಟು. ಸೊ ಎಷ್ಟೊಂದು ಜನ ಇದ್ದಾರೆ. ಒಳಗೆ ಕೂಡ ಎಲ್ಲ ಬಾಗಿಲಾಕಿದೆ. ಇದೇನಿದೆಲ್ಲ ಇದು ಹುಂಡಿಲಿ ಕಾಸನ್ನ ನೀವು ಹತ್ತಿರ ಹೋಗ್ಬಿಟ್ಟು ಹಾಕಂಗಿಲ್ಲ, ದೂರದಿಂದ ಕಾಸು ಒಗಿಬೇಕು. ಸೊ ಅಲ್ಲೆಲ್ಲ ಎಷ್ಟೊಂದು ಜನ ಒಗಿತಾ ಇದ್ದಾರೆ ನೋಡಿ, ಒಗಿತಾರೆ ನೋಡಿ ಈ ಥರ. ಸೊ ಹಿಂಗೆ ಹಾಕೋದು ಕಾಸು ಹಾಕ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ತೀರಾ. ಸೊ ಅದು ಇಲ್ಲಿಯ ಪದ್ಧತಿ. ಸೊ ಏನೋ ಪೂಜೆ ಥರ ನಡೀತಾ ಇತ್ತು. ಪೂಜೆ ನೋಡ್ಕೊಂಡ್ಬಿಟ್ಟು ನನಗಂತೂ ಅರ್ಥ ಆಗಿಲ್ಲ ಏನು ಪೂಜೆ ಅಂತ. ಬಟ್ ಒಟ್ಟಿನಲ್ಲಿ ಒಂದು ಶಿಂಟೋ ಪದ್ಧತಿಯ ಪೂಜೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗೋ ಆ ಥರ ನಡೆಯುತ್ತೆ. ಸೊ ಅದನ್ನ ನೋಡ್ಕೊಂಡ್ಬಿಟ್ಟು ಇವಾಗ ಮೇನ್ ಪೋರ್ಷನ್ಗೆ ಹೋಗ್ತಾ ಇದ್ದೀನಿ, ನಡೀರಿ. ಏನು ಗುರು ಜನ ಇದು, ಎಲ್ಲಿ ನೋಡಿದ್ರಲ್ಲಿ ಜನ. ಇಲ್ಲಿ ನೋಡಿ ಟೆಂಪಲ್ ಖಾಲಿ ಹೊಡಿಯೋದು ಇದೊಂದು 5-6 ವರ್ಷದ ಹಿಂದೆ. ಇವಾಗಂತೂ ಜನ ಅಂದರೆ ಜನ ಗುರು, ತುಂಬ್ಕೊಂಡ್ಬಿಟ್ಟವ್ರೆ ಎಲ್ಲ ಕಡೆ. ಹೆಂಗಿದೆ ನೋಡಿ ಫುಲ್ಲು. ಸೊ ಇದೇನಿದೆಯಲ್ಲ ಇಷ್ಟು, ಇದು ಬಂದ್ಬಿಟ್ಟು ಈ ಮಂದಿರದ ಆಂಗಣ. ಇದನ್ನು ಬಿಟ್ಬಿಟ್ಟು ಹಿಂಗೆ ನಾವು ಹೋದರೆ ಹಿಂದ್ಗಡೆ ಇಲ್ಲಿಂದ ನಮಗೆ ಟೋರಿ ಗೇಟ್ಗಳು ಸ್ಟಾರ್ಟ್ ಆಗುತ್ತೆ. ಇದು ಏನಪ್ಪ ಅಂತ ನಿಮಗೆ ಹೋಗ್ತಾ ಹೇಳ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇಲ್ಲೇನಿದೆಯಲ್ಲ ಇದು ಬಂದ್ಬಿಟ್ಟು ಸ್ಟಾರ್ಟ್ ಪಾಯಿಂಟು ಮೇಲ್ಗಡೆ ಹೋಗೋಕ್ಕೆ. ಇವಾಗ ಇಲ್ಲಿಂದ ಮೇಲ್ಗಡೆ ಹತ್ಕೊಂಡು ಹೋಗ್ಬೇಕಾಗತ್ತೆ. ಮೌಂಟ್ ಇನಾರಿ ಅಂತ ಇದೆ. ಸೊ ಇನಾರಿ ಅಂದರೆ ಜಾಪನೀಸಲ್ಲಿ ಅವಾಗಲೇ ಹೇಳ್ದಂಗೆ ನರಿ. ಸೊ ಈ ಥರ ಇದೆ. ಈ ಥರದ ಗೇಟ್ಗಳೇನಿದಾವಲ್ಲ, ಈ ಥರದ 1000 ಗೇಟ್ಗಳು ನಿಮಗೆ ಇಲ್ಲಿಂದ ಸಿಗುತ್ತೆ. ಸೊ ಇದನ್ನು ಸೆನ್ ಬೋನ್ ಟೋರಿ ಕೂಡ ಅಂತಾರೆ. ಸೊ ಹೋಗ್ತಾ ಇರೋಣ, ನಡೀರಿ. ನೋಡಿ ಹತ್ತಾ ಹೋಗೋದು. ಸೊ ಒಂಥರ ಏನೋ ಒಳ್ಳೆ ಫೀಲಿಂಗ್ ಇದೆ ಗುರು ಇದ್ರದ್ದು. ತುಂಬ ಚೆನ್ನಾಗಿರುವಂತಹ ಒಂದು ಫೀಲ್ ಸಿಗುತ್ತೆ ನಿಮಗೆ. ಪೂರ್ತಿ ಈ ಥರ ಹೋಗ್ತಾ ಇದ್ರೆ ಏನೋ ಒಂಥರ ಆಧ್ಯಾತ್ಮಿಕವಾದಂಥ ಫೀಲ್ ಏನಿದೆಯಲ್ಲ ಅದು ಸಿಗುತ್ತೆ. ಬಟ್ ಜನ ಮಾತ್ರ ಕೇಳೋಕ್ಕೆ ಹೋಗಬೇಡಿ, ಪೂರು ಸಾಕು ಹೋಗ್ಬಿಡೈತೆ.
ಅಲ್ಲಿ ಎಂಟ್ರಿಯಲ್ಲಂತೂ ಒಂಥರ ಜಂಗುಳಿ ಜಾತ್ರೆ ಥರ ನಮ್ಮ ಊರಲ್ಲಿ ಯಾರ್ಯಾರು ಜಾತ್ರೆ ಮಾಡಿದಾಗ ಎಷ್ಟು ಜನ ಬರ್ತಾರಲ್ಲ ಅಷ್ಟು ಜನ ಬಂದ್ಬಿಟ್ಟು ಅವ್ರಿಗೂ ಬರೀ ಚೈನೀಸು ಮತ್ತು ಕೊರಿಯನ್ನು ಆಯಿತಾ. ಲ್ಯಾಂಗ್ವೇಜ್ ಕೇಳಿದ್ರೆ ಒಂಥರ ಇರಿಟೇಷನ್ ಬಂದ್ಬಿಡೈತಿ ಇವಾಗಂತೂ ನನಗೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಫುಲ್ಲು ಕಿಚ್ ಅಂತ ಇತ್ತು. ಅದನ್ನು ಮುಗಿಸ್ಕೊಂಡ್ಬಿಟ್ಟು ಸ್ವಲ್ಪ ನೀವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ ಜನ ಕಡಿಮೆ ಆಗ್ತಾ ಹೋಗ್ತಾರೆ. ಸೊ ಮೇಲೆ ಹೋಗ್ತಾ ನಿಮಗೆ ಜನ ಕಡಿಮೆ ಆಗ್ತಾ ಹೋಗ್ತಾರೆ. ಸೊ ಇಲ್ಲಿಗೆ ಬಂದರೆ ಖಂಡಿತವಾಗ್ಲೂ ಇನಾರಿ ಮೌಂಟನ್ನ ಹತ್ತದು ಮಾತ್ರ ಮರಿಬೇಡಿ. ಅರೌಂಡ್ 40 ನಿಮಿಷ ಸುಮಾರು ಆಗುತ್ತೆ ಒನ್ ವೇ ಆಯಿತಾ. ಟೋಟಲಾಗಿ ಬಂದುಬಿಟ್ಟು 1.5 ಗಂಟೆ ಹತ್ರ ಆಗುತ್ತೆ. ಸೊ ಹತ್ಕೊಂಡ್ಬಿಟ್ಟು ಹೋಗ್ತಾ ಇರಿ. ಫಿಗರ್ನೆಲ್ಲ ನೋಡಿದ್ದೀನಲ್ಲ, ಈ ಸ್ಕೋಡಾಗು ಈ ಬೋರ್ಡಾಗು ಮ್ಯಾಚೇ ಆಗ್ತಿಲ್ವೇ. ಯಾವುದಕ್ಕೂ ಮೇನ್ ಡೋರ್ ಓಪನ್ ಮಾಡಿ ನೋಡ್ಬಿಡೋಣ. ಎಷ್ಟೊಂದು ಸ್ಟಾಪ್ಗಳಿದ್ದಾವೆ. ಸೊ ನಡೀತಾ ಫಸ್ಟ್ ಸ್ಟಾಪ್ ಬಂತಿವಾಗ. ಸೊ ಇಲ್ಲಿಂದ ಎಲ್ಲ ಇದು ಒಂಥರ ಒಂದು ಜಂಕ್ಷನ್ ಪಾಯಿಂಟ್ ಥರ. ಇಲ್ಲಿಂದ ಈ ಕಡೆ ಹೋದರೆ ಕೆಳಗಡೆ ಹೋಗ್ತೀವಿ ಮೇನ್ ಶ್ರೈನ್ ಕಡೆಗೆ, ಮೇಲ್ಗಡೆ ಹೋದರೆ ಇನ್ನೂ ಹತ್ಕೊಂಡು ಹೋಗ್ತೀವಿ. ಸೊ ನಮ್ಮ ದಾರಿ ಮೇಲ್ಗಡೆ ಕಡೆಗೆ ನಡೀರಿ. Later that the old narrator got tired of waiting and they had to hire a new one. ಹಿಂಗೆ ಹೋಗೋದು ನೋಡಿ ಹೆಂಗೆ ಕಾಣಿಸುತ್ತೆ ಅಂದರೆ ವಾ ಫುಲ್ ಆರೆಂಜ್ ಎಲ್ಲ ಕಡೆ ಒಂಥರ ಎಲ್ಲೋ ಆರೆಂಜ್ ಫ್ರೇಮಲ್ಲಿ ಹೋಗೋ ಥರ ಕಾಣಿಸುತ್ತೆ. ಸಕ್ಕದಾಗಿದೆ ಮಾತ್ರ, ಸೂಪರ್ ವ್ಯೂಸು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಏನ್ ಅನಿಸ್ತಾ ಇದೆ? ಒಂಥರ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಫಸ್ಟ್ ಟೈಮ್ ನೋಡ್ತಾ ಇರೋದು ಇದು. ಜಪಾನ್ ಟೂರಿಸಂ ಅಂತ ಓಪನ್ ಮಾಡಿದಾಗ ಫಸ್ಟ್ ಫೋಟೋ ಬರೋದೇ ಇದು. ನೋಡ್ತಾ ಇದೀನಿ, ಚೆನ್ನಾಗಿದೆ. ಒನ್ ಟಿಪ್ಪು ಗೊತ್ತಿಲ್ಲ, ಇವಾಗ ನೀನು ಅಬ್ಸರ್ವ್ ಮಾಡಿದ್ಯಾ? ಒನ್ ಟಿಪ್ ಏನು ಅಂದರೆ ಎಲ್ಲರೂ ನಿನಗೆ ಸ್ಟಾರ್ಟಿಂಗಲ್ಲಿ ಅಲ್ಲೇ ಎಂಟ್ರೆನ್ಸಲ್ಲೇ ಫೋಟೋ ತೆಕ್ಕೊತಾ ಇರ್ತಾರೆ. ಸೊ ಅಲ್ಲಿ ಸಪ್ರೇಟ್ ಇದೆ ಒಂಥರ ಸೈಡಲ್ಲಿ ಮಧ್ಯದಲ್ಲಿ ಗ್ಯಾಪ್ ಬರೋದು. ಇಲ್ಲಿ ಫೋಟೋ ತಗೊಂಡ್ರೆ ಚೆನ್ನಾಗಿ ಬರುತ್ತೆ. ನಂದೊಂದು ಫೋಟೋ ಇದೆ ಆ್ಯಕ್ಚುಲಾಗಿ, ನಾನು ಇದು ಆಲ್ಮೋಸ್ಟ್ 7-8 ಇಯರ್ಸ್ ಹಿಂದೆ ತೆಗೆಸ್ಕೊಂಡಿರೋದು. ನೋಡಿ ಇದನ್ನ ಮ್ಯಾನರ್ಸ್ ಕೂಡ ಅಂತಾರೆ. ಫಸ್ಟ್ ಸ್ಟಾಪ್ ಬರುತ್ತೆ. ಫಸ್ಟ್ ಸ್ಟಾಪ್ ಬಂದಾಗ ಇಲ್ಲಿ ಸ್ವಲ್ಪ ನೀವು ಕ್ರಾಸ್ ಮಾಡಿಕೊಂಡು ಒಂದು 200 ಮೀಟರ್ಸ್ ಇರ್ಬೋದು, 200-300 ಮೀಟರ್ಸ್ ಬಂದಮೇಲೆ ನಿಮಗೆ ಈ ಥರ ಫಸ್ಟ್ ಟೆಂಪಲ್ ಬರುತ್ತೆ ಇಲ್ಲಿ ಆಯಿತಾ. ಇಲ್ಲಿಂದ ನೀವು ಮತ್ತೆ ವೇರಿಯೇಷನ್ಸ್ ಹೋಗುತ್ತೆ, ಮತ್ತೆ ಆ ಕಡೆ ಹೋಗಬೇಕು ಮುಂದ್ಗಡೆಯಿಂದ ಹಿಂಗೆ. ಸೊ ಇಲ್ಲೊಂದು ಟೆಂಪಲ್ ಇದೆ. ಏನು ಜನ ಇದ್ದಾರೆ ಗುರು ಇವತ್ತು. ಲಾಸ್ಟ್ ಟೈಮ್ ನಾನು ಕ್ಯೋತೋಗೆ ಬಂದಾಗ ಈ ಜನ ಇರಲೇ ಇಲ್ಲ, ಬೇಜಾನ್ ಜನ ಬಿಟ್ಟಿದ್ದಾರೆ, ಫುಲ್ ಜನ. ದುಚ್ಚಿನ ದೈವದಸ್ಕ ದೋಗದೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಮಸ್ಕಾರ. ಸೊ ಇಲ್ಲಿ ಹುಡುಗರು ಬಂದಿದ್ದಾರೆ. ಕೋಯ್ದೇವ ನಾಯಿದೆ ದೈಜೋಬಿಯೋ ಹೇಗೋ ದೈಜೋಬ್ ದಸ್ಕ ಸುಕೊಳ್ಟಕ್ಕೆ. ಸೊ ಇಲ್ಲಿ ಟ್ರಿಪ್ಪಿಗೆ ಬಂದಿರೋ ಹುಡುಗರಿದ್ದಾರೆ. ಟ್ರಿಪ್ಪಿಗೆ ಬಂದಿರೋ ಹುಡುಗರ ಜೊತೆ ಮಾತಾಡೋಣ. ದೋ ದೇಶ ಚೋತು ಕೊರೆ ಹಜ್ಮೆತೆ ದೇಸ್ಕ ಚೋತು ಹಜ್ಮೆತೆ ದೇಶ. So is this the first time? ಯಾರೇ ಚಪಾರ್ ನನ್ನ ಮಕ್ಕಳು? ಕೊರ ಹಜ್ಮೆತೆ ದೇಸ್ಕ ಕ್ಯೋತೋ ಹಜ್ಮೆತೆ ತನೋಶಿ ದೇಸ್. ತನೋಶಿ ಥ್ಯಾಂಕ್ ಯು ಚೆನ್ನಾಗಿದ್ದಾರೆ. ಅರಿಗಾತೋ, ಥ್ಯಾಂಕ್ ಯು ವೆರಿ ಮಚ್. ಬ್ರಾವೋ ಅರಿಗಾತೋನೆ. ಸೊ ಯೂಶ್ವಲ್ ಆಗಿ ಇಷ್ಟು ಫ್ರೆಂಡ್ಲಿಯಾಗಿ ಜನ ಇರಲ್ಲ, ಕ್ಯಾಮ್ರಾಗೆ ತುಂಬ ಶೈ ಇರ್ತಾರೆ. ಬಟ್ ಫಸ್ಟ್ ಟೈಮು ಹೆಂಗು ನೋಡ್ದ ಹಿಂಗಿದ್ರು ಹುಡುಗರು ಅವಳಿ ಇಟ್ಟವ್ರತಾನೆ. ಸೊ ಒಳ್ಳೆ ಅವಳಿ ಇಡೋ ಹುಡುಗರು ಸಿಕ್ಕಿದ್ರು, ಅವ್ರ ಜೊತೆ ಎಂಜಾಯ್ ಮಾಡ್ಕೊಂಬಿಟ್ಟು ಇವಾಗ ನೆಕ್ಸ್ಟು ಹೋಗ್ತಾ ಇದ್ದೀನಿ. ನೋಡಿ ಇದು ಹಿಡ್ಕೊಂಬಿಟ್ಟು ನಮ್ಮಲ್ಲಿ ಗಂಟೆ ಹೊಡಿತೀವಲ್ಲ ಟನ್ ಅಂತ, ಸೊ ಸೇಮ್ ಇದು ಬಂದ್ಬಿಟ್ಟು ಇಲ್ಲಿ ಈ ಥರ ಹೊಡಿಯೋದು. ಸೊ ನೀವು ಒಂದು ವೇಳೆ ಶ್ರೈನ್ಗೋ ಅಥವಾ ಟೆಂಪಲ್ಗೋ ಎಲ್ಲೇ ವಿಸಿಟ್ ಮಾಡಿದ್ರೂ ಇದು ಮಾತ್ರ ಸಖತ್ ಮಜಾ ಬರುತ್ತೆ. ಇದು ಮಾಡೋದು ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ ಆಯಿತಾ.
ಮೇನ್ ಶ್ರೈನ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ. ಮೇನ್ ಶ್ರೈನ್ ಇದೆ ಅಂತ ಗೊತ್ತಿಲ್ಲ, ಕೇಳಿ ನೋಡೋಣ. ಸುಯಿಮಸೆ ಚೊತ್ತು ಜಿಂಜಾವ ದೊಚ್ಚಿರೋದೇಶೋ ಕೊರೆ ಕೊರೆ ದೇಸ್ಕ ಡೌನ್ ದೇಸ್ಕ ಅರಿಗತ್ತೋ ವಕಾರಿಮಷ್ಟ ಅರಿಗತ್ತೋ. ಸೊ ಹೀಗೆ ಕೆಳಗೆ ಹೋಗ್ಬೇಕಂತೆ. ಕೆಳಗೆ ಹೋಗೋಣ. ಅಜ್ಜಿ ಹೇಳ್ತು, ಅಜ್ಜಿ ಪಾಪ ಅಂಗಡಿ ನಡೆಸ್ತೈತೆ ಈ ಏಜಲ್ಲಿ, ಮೇಲ್ಗಡೆ ತನಕ ಮೋಸ್ಟ್ಲಿ ಅವ್ರದ್ದೇ ಇರಬೇಕು ಮನೆ. ಕೆಳಗೆ ಹೋಗ್ಬಿಟ್ಟು ಫುಶಿಮಿ ಇನಾರಿ ಶ್ರೈನ್ ನೋಡಿಕೊಂಡು ಹೋಗೋಣ ಬನ್ನಿ. ಗಾಳಿ ಹೊಡಿತೈತೆ ತಣ್ಣಗೆ. ಯಾಕೆ ಸೂಪರ್ ಎಂಜಾಯ್ ಮಾಡ್ತಿದ್ಯಾ? ಒಳ್ಳೆ ಒಳ್ಳೆ ಕಡೆ ಎಂಜಾಯ್ಮೆಂಟು, ಇನ್ನೊಂದು ಕಡೆ ಕಷ್ಟ ಆಗ್ತದೆ. ಅವಾಗಿಂದ ಬಂದಾಗಿಂದ ಒಂದು ಅಬ್ಸರ್ವ್ ಮಾಡಿದ್ದೀನಿ, ಕೈ ಮಾತ್ರ ಹೊರಗೆ ತೆಗ್ದಿಲ್ಲ ಪಾರ್ಟಿ. ಕೈ ಒಳಗೆ ಹಾಕೊಂಡು ನಿಂತ್ಕೊಂಡವ್ನು ಹಂಗೆ ಅವನೇ. ಅದರಲ್ಲಿ ಅದಕ್ಕೆ ಗ್ಲೌಸ್ ಬೇರೆ ಹಾಕೊಂಡವನೇ, ಅಂದರೂ ಒಳಗೆ ಇಟ್ಕೊಂಡು ಚೆನ್ನಾಗಿದೆ. ಎಲ್ಲಿದೆಯೋ ಗೊತ್ತಾಗ್ತಿಲ್ಲ ಮೇನ್ ಶ್ರೈನು. ಅವಾಗಿಂದ ಹುಡುಕ್ತಾ ಇದ್ದೀನಿ ಮೇನ್ ಶ್ರೈನ್ ಎಲ್ಲಿ ಅಂತ. ಮೇನ್ ಶ್ರೈನ್ ಮಾತ್ರ ಸಿಗ್ತಾ ಇರಲ್ಲ. ಸೂಪರ್. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಒಂಥರ ಎಲ್ಲೋ ಫುಲ್ ಫುಟ್ಪಾತು. ಇಲ್ಲಿ ಇದನ್ನು ಸ್ಕೂಟ್ರ್ಗಳೆಲ್ಲ ಬರ್ತವೆ ಓಡಿಸ್ಕೊಂಡು. ಬಟ್ ಚೆನ್ನಾಗಿದೆ ಒಂಥರ ರೂಟು. ಹಚಿರೆ ಶ್ರೈನ್ ಅಂತ ಇದು ಬೇರೆ ಯಾವುದು, ಇದು ಯಾವುದೋ ಒಂದು ಶ್ರೈನು. ಅದೇ ಇದು ಮೇನ್ ಶ್ರೈನ್ ಅಲ್ಲ, ಕಸ ಹೊಡಿತಿರೋದು. ಸುಯಿಮಸೆ ಜಿಂಚಾ ಬದ್ದು ಚಿರಾ ದೇಸ್ಕ? ವಕಾರಿಮಷ್ಟ. ಅರಿಗತ್ತೋ ಗೊಜಾಯಿಮಾಸ್. ಸೊ ಮುಂದೆ ಹೋಗಿ ಲೆಫ್ಟ್ ತೊಗೊಂಡ್ರೆ ಅಂತೆ ಫುಶಿಮಿ ಇನಾರಿ ತೈಷಾ. ಹಿಂಗೆ ಹೋಗೋದು. ಬನ್ನಿ ಹೋಗೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಸೊ ನೋಡೋದ್ರಲ್ಲ, ಇದೇ ಬಂದ್ಬಿಟ್ಟು ಕ್ಯೋತೋಯಿನ ಒನ್ ಆಫ್ ದ ಪ್ರಸಿದ್ಧವಾದ ಜಾಗ ಫುಶಿಮಿ ಇನಾರಿ ತೈಷಾ. ಇದ್ರ ಜೊತೆಗೆ ಈ ಟೆಂಪಲ್ಲು ಮತ್ತು ಇಲ್ಲಿಯ ಕಲ್ಚರ್ನ ಚಿಕ್ಕ ಚಿಕ್ಕ ಪಾರ್ಟ್ಸ್ನ ನಿಮ್ಗೆ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಹೋಪ್ಫುಲಿ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆನೂ ಶೇರ್ ಮಾಡಿ ಅಂತ ಹೇಳ್ತಾ, ಯಾರು ಸಬ್ಸ್ಕ್ರೈಬ್ ಮಾಡಿರೋ ಎಲ್ರಿಗೂ ತುಂಬ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿದಿರೋರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಬಿಂದಾಸಾಗಿ ನಿಮ್ಮ ಟೈಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮಲ್ಲಿ ಸಿಗ್ತೀನಿ ನೆಕ್ಸ್ಟ್ ಟಾಪಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.